ಗೊತ್ತಲ್ಲ ನಾ ಯಾವಾಗಲೂ ಪಕ್ಕ RCB ಫ್ಯಾನ್ಸು. ನಮಸ್ಕಾರ ರೀ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಅಥವಾ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಹಾಕ್ತಿರೋ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೊಂದು ನೋಟಿಫಿಕೇಶನ್ ಬರ್ತೈತಿ. ಅಂತೂ ಇಂತೂ ಬಂದೇ ಬಿಡ್ತು ನೋಡಪ್ಪ IPL ಅಪ್ಡೇಟ್. ನಮ್ಮ ದೇಶದಾಗ IPL ಅಂದ್ರೆ ಒಂದು ದೊಡ್ಡ ಹಬ್ಬ ಇದ್ದಂಗೆ. ನಮ್ಗೆ ಎವ್ರಿ ಇಯರ್ ಯಾವಾಗ ಬರ್ತೈತೆ ಅಂತ ಕಾಯ್ತಿರ್ತೀವಿ ನಾವಂತೂ ಈ ಆಕ್ಷನ್ ಮುದಾಗಿಂದ IPL ಯಾವಾಗ ಸ್ಟಾರ್ಟ್ ಆಗೈತೆ ಅನ್ನೋದ್ರಾಗ ಇದ್ವಿ. ಕೊನೆಗೂ ಅಂತೂ ಇಂತೂ BCCI ಅವ್ರು ಮಾತ್ರ ಒಂದು ಒಳ್ಳೆ ಅಪ್ಡೇಟ್ ಕೊಟ್ರು. ಆ ಅಪ್ಡೇಟ್ ಏನಪ್ಪ ಅಂತಂದ್ರೆ IPL ಈ ವರ್ಷ ಯಾವಾಗ ಸ್ಟಾರ್ಟ್ ಆಗ್ತೈತಿ, ಈ ವರ್ಷ ಯಾವ ಮಂತಿಂದ ಯಾವ ಡೇಟಿಂದ ಸ್ಟಾರ್ಟ್ ಆಗತೈತಿ. ಎಸ್, BCCIನ ವೈಸ್ ಪ್ರೆಸಿಡೆಂಟ್ ರಾಜೀವ್ ಶುಕ್ಲಾ ಈ ವರ್ಷ IPL ಯಾವಾಗ ಸ್ಟಾರ್ಟ್ ಆಗೈತೆ ಅಂತ ಹೇಳ್ಯಾರ. ಸೊ ಈ ವರ್ಷ IPL ಸ್ಟಾರ್ಟ್ ಆಗೋದು ಮಾರ್ಚ್ 21ನೇ ತಾರೀಕಿಂದ. ಇದನ್ನ BCCIಗೆ ಅಫಿಷಿಯಲ್ ಕನ್ಫರ್ಮ್ ಮಾಡದೇ ಇದ್ರು ಸಹ BCCIನ ವೈಸ್ ಪ್ರೆಸಿಡೆಂಟ್ ರಾಜೀವ್ ಶುಕ್ಲಾ IPL ಮತ್ತು WPL ಯಾವ ಮಂತಿಂದ ಯಾವ ಡೇಟಿಂದ ಸ್ಟಾರ್ಟ್ ಆಗೈತೆ ಅಂದ್ರೆ ಇವತ್ತೊಂದು ಇಂಟರ್ವ್ಯೂದಾಗ ಹೇಳ್ಯಾರ. ಸೊ ಇದು ನೀವು ಒಂಥರ ಇಂಡೈರೆಕ್ಟಾಗಿ ಅಫಿಷಿಯಲ್ ನ್ಯೂಸ್ ಅಂತಲೇ ಕನ್ಸಿಡರ್ ಮಾಡ್ಬೋದು. ಸೊ BCCIನ ಒಳಗಡೆ ಒಬ್ಬರು ವರ್ಕ್ ಮಾಡ್ತಾ ಇರೋ ವೈಸ್ ಪ್ರೆಸಿಡೆಂಟ್ ಆಗಿರೋ ವ್ಯಕ್ತಿನೇ ಹೇಳಕತ್ತಾರ ಅಂತಂದ್ರೆ ಮತ್ತು ಆಬ್ವಿಯಸ್ಲಿ ಅದೊಂಥರ ಅನ್ಅಫಿಷಿಯಲ್ ಅಂತಲೇ ಹೇಳೋಕ್ಕಾಗಲ್ಲ. ನಮಗೆ ಡೈರೆಕ್ಟಾಗಿ ಒಂಥರ ಇನ್ನೊಂದು ದಿನದಲ್ಲಿ ಅಫಿಷಿಯಲ್ ಆಗಿ ನ್ಯೂಸೇ ಬರ್ತೈತಿ ಇಂಗ್ಲೀಷ್ಗೆ ಸ್ಟಾರ್ಟ್ ಆಗೈತೆ ಅಂತೇಳಿ. ಸೊ ಅವ್ರು ಹೇಳೋ ಪ್ರಕಾರ ಮಾರ್ಚ್ 21 ವೀಕೆಂಡ್ಗೆ ಮೇ ಬಿ ಸಾಟರ್ಡೆ ಅಥವಾ ಸಂಡೇ ಮ್ಯಾಚಸ್ ಸ್ಟಾರ್ಟ್ ಆಕವಂತ IPL 2025. ಬಟ್ ಇದು ಎಕ್ಸಾಕ್ಟ್ ಟೈಮ್ ಟೇಬಲ್ ಇನ್ನೂ ಬಿಟ್ಟಿಲ್ಲ. ಅವರು ಅಫಿಷಿಯಲ್ ಆಗಿ ಎಲ್ಲೂ ಅನೌನ್ಸ್ ಮಾಡದೇ ಇರೋ ಕಾರಣ ಎಲ್ಲೂ ಟೈಮ್ ಟೇಬಲ್ನ ಬಿಟ್ಟಿಲ್ಲ. ಬಟ್ ಒಂದಂತೂ ಕನ್ಫರ್ಮ್, ಈ ಓಪನಿಂಗ್ ಮ್ಯಾಚಸ್ ಏನದಾವು ಅವೆಲ್ಲ ಕೋಲ್ಕತ್ತಾಗಿರ್ತಾವೆ. ಅಂದರೆ ಇನ್ನು ಎಕ್ಸಾಕ್ಟ್ ಒಂದು 2.5 ತಿಂಗಳು ಉಳಿತೇನೆ. 2.5 ತಿಂಗಳು ಅಲ್ಲ ಅನಿಸುತ್ತೆ, 2.5 ತಿಂಗಳು ಒಳಗೆ ಆಗುತ್ತೆ. ಮಾರ್ಚ್ 21 ಅಂದ್ರೆ ಇವತ್ತಿನ ಲೆಕ್ಕ ಆಡಿದ್ರೆ. ಸೊ ಕಾಂಟ್ ವೆಯ್ಟ್. ಹಂಗೆ WPL ಯಾವಾಗ ಸ್ಟಾರ್ಟ್ ಆಕೈತೆ ಅಂತ ಹೇಳ್ಯಾರ. WPL ಹೆಂಗಪ್ಪ ಮರೆಯೋಕ್ಕೆ ಸಾಧ್ಯ, ನಾವು RCB ಫ್ಯಾನ್ಸು. 17-18 ವರ್ಷದಿಂದ ನಮ್ಮ RCB ಬಾಯ್ಸ್ ಟೀಮ್ ಗೆಲ್ಲದೇ ಇರೋ ಟ್ರೋಫಿನ RCB ವುಮೆನ್ಸ್ ಟೀಮ್ 2 ವರ್ಷದಾಗ ಗೆದ್ದುಬಿಟ್ರು. ನಾವಂತೂ ಗೆದ್ದಿದ್ದ ದಿನ ಫುಲ್ಲು ಕುಣಿದಿದ್ದು ಆ ಮ್ಯಾಚ್ ನೋಡ್ಬಿಟ್ಟು. ಸೊ ಈ ವರ್ಷದ WPL ಸ್ಟಾರ್ಟ್ ಆಗೋದು ಮುಂದಿನ ತಿಂಗಳು, ಅಂದರೆ ಫೆಬ್ರವರಿ 7ನೇ ತಾರೀಕಿಂದ. ಬಟ್ ಲಾಸ್ಟ್ ಟೈಮ್ WPL ನಡೆದಿದ್ದು ಬೆಂಗಳೂರು ಮತ್ತು ಡೆಲ್ಲಿದಾಗ. ಫಸ್ಟ್ ಹಾಫ್ ಬೆಂಗಳೂರಾಗ ನಡೀತು, ಸೆಕೆಂಡ್ ಹಾಫ್ ಡೆಲ್ಲಿದಾಗ ನಡೀತು. ಆದರೆ ಈ ಸಲ ಇನ್ನೆರಡು ಸಿಟಿ ಆ್ಯಡ್ ಮಾಡಕತ್ತಾರ. ಬೆಂಗಳೂರು, ಮುಂಬೈ ಜೊತೆ ಲಕ್ನೋ ಮತ್ತು ವಡೋದರಾಗೂ ಮ್ಯಾಚಸ್ ನಡೀತಾವಂತ. ನಾನಂತೂ ಫುಲ್ ಕಾಯಕತ್ತೀನಿ IPL ಯಾವಾಗ ಸ್ಟಾರ್ಟ್ ಆಕೈತೆ ಅಂತೇಳಿ. ಗೊತ್ತಲ್ಲ ನಾ ಯಾವಾಗಲೂ ಪಕ್ಕ RCB ಫ್ಯಾನ್ಸು. ಒಂದು ಏನಪ್ಪ ಚಲೋ ಅಂತಂದ್ರೆ ಈ ಸಲ ನಮ್ಮ RCB ಹುಡುಗರು ಫುಲ್ ಫಾರ್ಮ್ನಾಗ ಅದಾರ. ಈ ರೀಸೆಂಟ್ ಸೈಯದ್ ಮುಸ್ತಕ್ ಅಲಿ ಟ್ರೋಫಿ ಆಗಲಿ, ವಿಜಯ್ ಹಜಾರೆ ಟ್ರೋಫಿ ಆಗಲಿ, ಅಥವಾ BBL ಆಗಲಿ, ಸೌತ್ ಆಫ್ರಿಕಾ T20 ಲೀಗ್ ಆಗಲಿ, ಅಥವಾ 100 ಆಗಲಿ, ಸಿಕ್ಕಾಪಟ್ಟೆ ಎತ್ತಿ ಹೊಡಾಕತ್ತಾರ. ಹಂಗೆ ಅದೊಂದು ನೋಡಕತ್ರ ಏನೋ ಒಂದು ಹೋಪ್, ಈ ಸಲ ನಾವು ಗೆಲ್ತೀವಿ ಅಂಥೇಳಿ. ನೋಡೋಣ ನಮ್ಮ ಟೀಮ್ ಇವತ್ತು ಈ ಸಲ ಹೇಗೆ ಆಡುತ್ತೆ ಅಂಥೇಳಿ. ಎಲ್ಲ ನಮ್ಮ RCB ಫ್ಯಾನ್ಸು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಪ ಚಾನಲ್. ವೀಡಿಯೋಸ್ನ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ಮುಂದೆಲ್ಲ IPL ಅಪ್ಡೇಟ್ಸ್ ಬರ್ತಿರುತ್ತೆ. ನಮ್ಮ ಟೀಮಿಗೆ ಸಪೋರ್ಟ್ ಇದ್ದೇ ಇರುತ್ತೆ. ಯಾವಾಗಲಾದರೂ ಸಪೋರ್ಟ್ ಮಾಡೋಣ, ಗೆಲ್ಸೋಣ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸೊ ನಿಮಗೇನು ಅನ್ಸುತ್ತೆ RCB ಬಗ್ಗೆ? ಗೆಲ್ತೀವ, ಸೋಲ್ತೀವ, ಅಥವಾ ಏನಾರು ಚೇಂಜಸ್ ಮಾಡ್ಕೋಬೇಕಾ, ಪ್ಲೇಯಿಂಗ್ ಇನ್ನೊಂದಾಗ ಯಾರ್ಯಾರು ಆಡಬೇಕು, ಏನಾರ ಸ್ಟ್ರಾಟಜಿ ಮಾಡ್ಕೋಬೇಕಾ ಅಂತ ಹಂಗೇನಾರು ಅನಿಸಿದ್ರೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ, ಡಿಸ್ಕಸ್ ಮಾಡೋಣ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.